ನಮಸ್ತೆ ಎಲ್ಲರಿಗೂ. ನಾನು ಈ ವಿಡಿಯೋ ಮಾಡ್ತಾ ಇರೋದು ನನ್ನ ಫೇಸ್ಬುಕ್ ಮಿತ್ರರಿಗೋಸ್ಕರ. ಹೊಸ ಫೇಸ್ಬುಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಕಾರಣ ನಿಮಗೆ ಗೊತ್ತಿರ್ಬೋದು, ನನ್ನ ಬಗ್ಗೆ ಸಿಕ್ಕಾಪಟ್ಟೆ ಪೋಸ್ಟ್ಗಳು ಫೇಸ್ಬುಕ್ಕಲ್ಲಿ ಹರಿದಾಡ್ತಾ ಇತ್ತು. ಸುಳ್ಳು ಪೋಸ್ಟ್ಗಳು ನನ್ನ ಬಗ್ಗೆ ಮೇಲೆ ಒಂದು FIR ಪೋಸ್ಟ್ ಮಾಡಿ ಶೈಲಜಾ ಅಮರ್ನಾಥ್ ಎಂಬ ಲಾಯರ್ ಸಂಭ್ರಮ ಪಡ್ತಿದ್ರು. ಅದಕ್ಕೆ ಕೆಟ್ಟ ಕಮೆಂಟ್ಗಳು ಬರ್ತಾಯಿತ್ತು. ಅದಕ್ಕೆ ರಿಪ್ಲೈ ಮಾಡೋಕ್ಕಿಂತಲೇ ಒಂದು ಫೇಸ್ಬುಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿದೆ. ಫೇಸ್ಬುಕ್ ಅಕೌಂಟ್ ಇನ್ನೊಂದು ಇದೆ, ಅದು ರೆಸ್ಟ್ರಿಕ್ಟೆಡ್ ಇದೆ. ನನಗೆಲ್ಲರ ಅಕೌಂಟ್ ಡೀಟೇಲ್ಸನ್ನು ನೋಡಲಿಕ್ಕಾಗುತ್ತೆ, ನನ್ನ ಕಮೆಂಟ್ಗಳು ಯಾರಿಗೂ ಕಾಣಿಸಲ್ಲ. ಆ ಹಳೆಯ ಫೇಸ್ಬುಕ್ ಅಕೌಂಟಲ್ಲಿ ನಾನು ಹಾಕಿದ ಪೋಸ್ಟ್ಗಳು, ಸ್ಟೋರಿಗಳು ಯಾರಿಗೂ ರೀಚ್ ಆಗಲ್ಲ. ಒಂದು ಮೊಬೈಲಲ್ಲಿ ಆ ಫೇಸ್ಬುಕ್ ಅಕೌಂಟ್ ಇದೆ, ನಾನೀಗ ವಿಡಿಯೋ ಮಾಡ್ತಿರೋ ಮೊಬೈಲಲ್ಲಿ ಇನ್ನೊಂದು ಮೊಬೈಲಲ್ಲಿ ಇನ್ನೊಂದು ಫೇಸ್ಬುಕ್ ಅಕೌಂಟ್ ಇದೆ. ಶೈಲಜಾ ಅಮರ್ನಾಥ್ ನನ್ನ ವಿಷಯಕ್ಕೆ ಬಂದಿಲ್ಲ, ಆಮೇಲೆ ನಾನು ಅವರ ವಾಲಿಗೂ ಹೋಗಿಲ್ಲ, ಅದು ಕ್ಲೋಸ್ಡ್ ಚಾಪ್ಟರ್. ಫ್ರೆಂಡ್ ರಿಕ್ವೆಸ್ಟ್ ಬಂದವರನ್ನೆಲ್ಲ ಆಕ್ಸೆಪ್ಟ್ ಮಾಡಿದ್ದೀನಿ. ಕೆಲವರಿಗೆ ನಾನೇ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದೀನಿ. ಆದರೆ ಮೆಸೆಂಜರಲ್ಲಿ ಬರುವ ಇನ್ಬಾಕ್ಸ್ ಮೆಸೇಜ್ಗಳಿಗೆ ಯಾರಿಗೂ ನಾನು ರಿಪ್ಲೈ ಮಾಡಲ್ಲ. ಇದು ನೆನಪಿರಲಿ ಎಲ್ಲರಿಗೂ. ಮತ್ತು ನನ್ನ ಬಗ್ಗೆ ಸದ್ಯಕ್ಕೆ ಫೇಸ್ಬುಕ್ಕಲ್ಲಿ ಯಾವುದೇ ಪೋಸ್ಟ್ಗಳು ಯಾರು ಹಾಕಿಲ್ಲ. ಯಾರಾದರೂ ನನ್ನ ವಿಷಯಕ್ಕೆ ಬಂದರೆ ಅವರನ್ನು ಯಾವ ಕಾರಣಕ್ಕೂ ಬಿಡುವ ಪ್ರಶ್ನೆಯೇ ಇಲ್ಲ. ಅದು ಎಲ್ಲಿವರೆಗೆ ರೀಚ್ ಆಗಿದೆ ಅಂದರೆ 2 FIR ದಾಖಲು ಕೂಡ ಆಗಿದೆ, ನನ್ನನ್ನು ಟಾರ್ಗೆಟ್ ಮಾಡಿ ಪೋಸ್ಟ್ ಮಾಡಿದವರ ವಿರುದ್ಧ. ಅಂಥ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ನಾನು FIR ಮಾಡಿಸೋಳಲ್ಲ. ಇದು ನನ್ನಲ್ಲಿ ದ್ವೇಷ ಇದ್ದರೆ ಅದು ನನ್ನಲ್ಲಿ ಮಾತ್ರ ತೋರಿಸಬೇಕು, ನನ್ನ ಫ್ಯಾಮಿಲಿ ಜೊತೆ ಅಲ್ಲ. ನನ್ನ ಫ್ಯಾಮಿಲಿ ಜೊತೆ ಆಟ ಆಡಿದವರ ಜನ್ಮವನ್ನು ನಾನು ಜಾಲಾಡ್ತೀನಿ ಅಂತ ಮೊದಲು ಹೇಳಿದ್ದೀನಿ. ಯಾಕಂದರೆ ಸೌಜನ್ಯ ಹೋರಾಟದ ವಿರುದ್ಧ ನಿಂತಿದ್ದೀನಿ ಇವಾಗ. ಸೌಜನ್ಯ ಹೋರಾಟದ ವಿರುದ್ಧ ಅಲ್ಲ, ಹೋರಾಟಗಾರರ ವಿರುದ್ಧ ನಿಂತಿದ್ದೀನಿ. ಯಾಕಂದರೆ ಅವರು ನನಗೆ ಕೊಟ್ಟ ಕಷ್ಟ ಅಷ್ಟಿಷ್ಟಲ್ಲ, ಮಾನಸಿಕವಾಗಿ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ತೇಜಾವಧಿಯನ್ನು ಮಾಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು. ಒಂದು ಕ್ಷಮೆ ಎಂಬುದು, ನಾನು ಹಲವರನ್ನು ಕ್ಷಮಿಸಿದ್ದೀನಿ. ನನ್ನ ತಾಳ್ಮೆಗೆ ಮಿತಿ ಇತ್ತು. ತಾಳ್ಮೆ ಮಿತಿಮೀರಿ ಹೋದಾಗ ಕಾನೂನಾತ್ಮಕವಾಗಿ ನಾನು ಅದಕ್ಕೆ ಆ್ಯಕ್ಷನ್ ತೊಗೊಂಡಿದ್ದೀನಿ. ಫೇಸ್ ಟು ಫೇಸ್ ಫೈಟ್ ಮಾಡಿದ್ದೀನಿ. ಇನ್ನು ದೇವರ ಮೊರೆ ಕೂಡ ಹೋಗಿದ್ದೀನಿ. ದೇವರ ಕೋರ್ಟಿಂದ ಶಿಕ್ಷೆ ಆಗಿದೆ ಅವರಿಗೆ. ಕಾನೂನಾತ್ಮಕವಾಗಿ ಆಗ್ತಾಯಿದೆ, ಸ್ವಲ್ಪ ನಿಧಾನ ಆಗುತ್ತೆ. ಫೇಸ್ ಟು ಫೇಸ್ ಫೈಟ್ ಮಾಡಿದ್ದೀನಿ. ಯಾರು ನನ್ನ ತಂಟೆಗೆ ಬಂದಿದ್ದಾರೆ ಅವರ ಮನೆ ಬಾಗಿಲಿಗೆ ಹೋಗಿ ನಾನು ಅವರನ್ನು ಬೆಂಡೆತ್ತಿದ್ದೀನಿ. ಕೆಲವರು ಕೇಳಿದರು, ನಿಮಗೆ ಪೊಲೀಸರ ಮೇಲೆ ಹೆದರಿಕೆ ಇಲ್ಲ. ಯಾರ ಮೇಲೂ ಹೆದರಿಕೆ ಇಲ್ಲ. ನಾನು ಈ ಭೂಮಿಗೆ ಹುಟ್ಟಿದ ಮೇಲೆ ನಾನು ಯಾರನ್ನು ನಾನು ಹೆದರಲ್ಲ. ಸಾವಿಗೆ ಕೂಡ ನಾನು ಹೆದರಲ್ಲ. ಯಾಕಂದರೆ ಅದು ಯಾವಾಗ ಬರ್ತದೆ ನಂಗೆ ಗೊತ್ತಿಲ್ಲ. ಅದು ಬಂದ ಮೇಲೆ ನನಗೆ ಈ ಲೋಕದ ಅರಿವಿರಲ್ಲ. ನಾನು ಸಾವಿಗೆ ಕೂಡ ಭಯಪಡುವಳಲ್ಲ. ಪಡೋದ್ರಿಂದಲೇ ನಾನು ಈ ಹೋರಾಟಕ್ಕೆ ಬಂದಿರೋದು. ಇನ್ನು ಕೆಲವೊಂದು ವಿಚಾರ ನನ್ನಲ್ಲಿ ಪರ್ಸನಲ್ ಆಗಿ ಕೇಳಿದವರಿಗೆ, ಹೋರಾಟಗಾರ ವಿರುದ್ಧ, ಬುರುಡೆ ಗ್ಯಾಂಗಿನ ವಿರುದ್ಧ ನೀವು ಪೋಸ್ಟ್ ಹಾಕಬಾರ್ದು ಅಂತ. ಖಂಡಿತ ಹಾಕ್ತೀನಿ. ಅವರು ನನಗೆ ಕೊಟ್ಟ ತೊಂದರೆ ಅಷ್ಟಿಷ್ಟಲ್ಲ. ನನಗೆ ಡಿ ಗ್ಯಾಂಗಿನಿಂದಲೂ ಇಷ್ಟು ಅವಮಾನ ಆಗಲಿಲ್ಲ. ನನ್ನದೇ ಟೀಮ್ನವರು ಸೌಜನ್ಯ ಹೋರಾಟಗಾರರು ನನಗೆ ಕೊಟ್ಟ ತೊಂದರೆ ಅಷ್ಟಿಷ್ಟಲ್ಲ. ಅದಕ್ಕೆ ಉತ್ತರ ನಾನೇ ಕೊಡ್ತೀನಿ. ಸಮಯವೇ ಕೊಡುತ್ತೆ, ಕಾಯ್ತಾ ಇರಿ. ಸೌಜನ್ಯ ವಿಚಾರ ಮಾತಾಡ್ತೀನಿ, ಖಂಡಿತ ಮಾತಾಡ್ತೇನೆ. ಯಾಕಂದರೆ ಪಬ್ಲಿಕ್ ಡೊಮೈನಲ್ಲಿರುವ ಇಶ್ಯೂ. ಇದಕ್ಕೆ ಎಷ್ಟು ಕೆಟ್ಟ ಕಮೆಂಟ್ಗಳು ಟೀಮ್ ತಿಮರೋಡಿ ಕಡೆಯಿಂದ ಬಂದರೂ ನಾನು ಫೇಸ್ ಮಾಡಲಿಕ್ಕೆ ರೆಡಿ ಇದ್ದೀನಿ. ಒಂದೇ ಒಂದು ಹೆಂಗಸನ್ನು ಬ್ಲಾಕ್ ಮಾಡಿದ್ದೀನಿ, ವಿದ್ಯಾ ಯೂನಿವರ್ಸ್ ಎಂಬ ಐಡಿಯಿಂದ. ಕೆಟ್ಟ ಕೊಳಕು ಕಮೆಂಟ್ಗಳು, ಕುಂದಾಪುರ ಮೂಲದ್ದು, ಬ್ರಹ್ಮವರ ಆ ಕಡೆಯದು. ಒಂದು ಐಡಿಯನ್ನು ಬ್ಲಾಕ್ ಮಾಡಿದ್ದೀನಿ ಯೂಟ್ಯೂಬಿನಿಂದ. ಉಳಿದವರನ್ನೆಲ್ಲ ಇಟ್ಕೊಂಡಿದ್ದೀನಿ. ನಿಮ್ಮ ಕೆಟ್ಟ ಕಮೆಂಟ್ಗಳಿಗೆ ನಿಮ್ಮ ಲೆವೆಲಲ್ಲಿ ಇಳಿದು ನಾನು ರಿಪ್ಲೈ ಮಾಡಿದ್ದೀನಿ. ಒಳ್ಳೆ ಕಮೆಂಟನ್ನೇ ಅಪ್ರಿಷಿಯೇಟ್ ಮಾಡ್ತೀನಿ. ಇನ್ನು ಡಿ ಗ್ಯಾಂಗ್ನವರ ಹೆಲ್ಪ್ ಯಾಕೆ, ಪುನೀತ್ ಕೆರೆಗಳಿಗೆ ಯಾಕೆ ಶುಭಾಶಯ ಹೇಳಿದ್ರಿ ನೀವು? ನನ್ನ ವೈಯಕ್ತಿಕ ಅದು. ನನಗೆ ಕಷ್ಟ ಕಾಲದಲ್ಲಿ ಸಹಾಯ ಬಂದಿದ್ದು ಬುರುಡೆ ಗ್ಯಾಂಗಿನವರಲ್ಲ, ಧರ್ಮಸ್ಥಳ ಗ್ಯಾಂಗಿನವರು. ಅವರ ಸ್ವಾರ್ಥದ ಉದ್ದೇಶ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನನ್ನ ಉಪಯೋಗಕ್ಕೆ, ನನ್ನ ಸಹಾಯಕ್ಕೆ ಬಂದು ನನ್ನ ಜೊತೆ ನಿಂತವರು ಧರ್ಮಸ್ಥಳ ಗ್ಯಾಂಗಿನವರು. ಆ ಕೃತಜ್ಞತೆ ನಾನು ಸಲ್ಲಿಸಲೇಬೇಕು. ಪುನೀತ್ ಕೆರೆಹಳ್ಳಿಗೆಲ್ಲ ವೀರೇಂದ್ರ ಹೆಗ್ಡೆ ಅವರಿಗೂ ಜನ್ಮದಿನದ ಶುಭಾಶಯ ಹೇಳ್ತೀನಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೂ ಹೇಳಿದ್ದೀನಿ. ಗಿರೀಶ್ ಮಟ್ಟಣ್ಣವರಿಗೆ ಹೇಳಲ್ಲ, ಅದು ಬೇರೆ ವಿಚಾರ. ನನ್ನ ಶತ್ರುಗಳನ್ನು ನಾನು ದ್ವೇಷಕ್ಕೆ ದ್ವೇಷಿಸ್ತೀನಿ, ಎಲ್ಲಿ ಬೇಕೋ ಅಲ್ಲಿ ಇಡ್ತೀನಿ. ನಾನು ಶತ್ರುಗಳೇ ನನಗೆ ಬೆಳೀಲಿಕ್ಕೆ ಕಾರಣ.
ಶತ್ರುಗಳಿರೋದ್ರಿಂದಲೇ ಇಷ್ಟು ಮೇಲ್ಮಟ್ಟಕ್ಕೆ ನಾನು ಬಂದಿದ್ದೀನಿ. ಸೊ ಯಾರಿಗೂ ಹೆದರುವವಳು ನಾನಲ್ಲ, ಹೆದರಬೇಕಾದ ಅವಶ್ಯಕತೆಯೂ ನನಗಿಲ್ಲ. ಯಾಕಂದರೆ ನಾನು ಯಾರ ಹಂಗಿನಲ್ಲಿಯೂ ಬದುಕ್ತಾ ಇಲ್ಲ. ಮೊನ್ನೆ ಒಬ್ಬರು ಕೇಳ್ತಾ ಇದ್ದಾರೆ, ನಿಮಗೆ ಮನೆ ತೆಗೆದುಕೊಟ್ಟಿದ್ದು ಧರ್ಮಸ್ಥಳದವರಂತೆ. ಯಾರ ಅಪ್ಪನ ಗಂಟು ಅಲ್ಲ, ನಾನೇ ಸ್ವತಃ ದುಡ್ದು ತಗೊಂಡಿದ್ದು. ಅದು ಸ್ವಂತ ಮನೆಯೇನೂ ಅಲ್ಲ, ಬೆಂಗಳೂರಲ್ಲಿ ಇರುವಷ್ಟು ಸಮಯ ಮಾತ್ರ ನನ್ನದು. ನಾನು ಗಾಡಿ ತಗೊಂಡಿದ್ದು ಧರ್ಮಸ್ಥಳದವರು ಕೊಡಿಸಿದ್ದು ಅಂತ, ಯಾರ್ದು ಅಲ್ಲ, ನಾನು ಬೆವರು ಸುರಿಸಿದ ಹಣದಿಂದ. ನೀವು ಹಾಗೆ ತಿಳ್ಕೊಂಡ್ರೆ ಹಾಗೆ, ಅದನ್ನೇನು ಸರಿ ಇದು ಮಾಡಲಿಕ್ಕೆ ನಾನು ಹೋಗಲ್ಲ. ನೀವು ಡೀಲ್ ಆಗಿದ್ದೀನಿ, 1 ರೂಪಾಯಿ ಇಲ್ಲಿವರೆಗೆ ಮುಟ್ಟಿಲ್ಲ. ಈ ಮುಸ್ಸಂಜೆ ಹೊತ್ತಿನಲ್ಲಿ ಅಣ್ಣಪ್ಪ ಮಂಜುನಾಥ ನಾಣೆ ಹಾಕಿ ಹೇಳ್ತೇನೆ, 1 ರೂಪಾಯಿ ನನ್ನ ಧರ್ಮಸ್ಥಳಕ್ಕೆ ಅವರಿಂದ ಮುಟ್ಟಲ್ಲ. ಯಾಕಂದರೆ 3 ಹೊತ್ತು ತಿನ್ನಲಿಕ್ಕಿರೋದು ಒಂದು ಐಷಾರಾಮಿ ಜೀವನ ಅಲ್ಲದಿದ್ದರೂ ಸಮಾಜದಲ್ಲಿ ಒಂದು ಸ್ಟ್ಯಾಟಸ್ ಇರುವಂಥ ಒಂದು ಜಾಬ್, ವಿದ್ಯಾಭ್ಯಾಸ, ಬುದ್ಧಿವಂತಿಕೆ ನನಗಿದೆ. ಜೊತೆಗೆ ಬೇಕಾದಷ್ಟು ಧೈರ್ಯನೂ ಇದೆ. ಯಾರಿಗೂ ಡಿಪೆಂಡ್ ಆಗಿ ನಾನಿಲ್ಲ. ನನಗೆ ಕಮಿಟ್ಮೆಂಟ್ ಅಂತ ಇರೋದು ನನ್ನ ಫ್ಯಾಮಿಲಿಯವರ ಜೊತೆ ಮಾತ್ರ, ಬೇರೆ ಯಾರ ಜೊತೆನೂ ಇಲ್ಲ. ಸಮಾಜಕ್ಕೆ ನಾನು ಸರಿಯಾಗಿದ್ದೇನೆ ಅಂತ ಪ್ರೂವ್ ಮಾಡಬೇಕಾದ ಅಗತ್ಯ ಇಲ್ಲ. ನಾನು ಯಾರು ಅಂತ ನನಗೆ ಗೊತ್ತಿರುವಷ್ಟು ಸಮಯ. ನೀವು ಸಣ್ಣದಾಗ್ತೀರಿ, ನೀವು ಪುನೀತ್ ಕೆರೆಹಳ್ಳಿಗೆ ಶುಭಾಶಯ ಹೇಳಿ ಬುರುಡೆ ಗ್ಯಾಂಗಿನ ವಿರುದ್ಧ ಪೋಸ್ಟ್ ಮಾಡಿದರೆ ನೀವು ಸಣ್ಣಗಾಗ್ತೀರಿ, ನಿಮ್ಮ ಬೆಲೆಯನ್ನು ನೀವೇ ಕಳ್ಕೊಳ್ತೀರಿ. ನೋ, ನನಗೆ ಒಂದು ವ್ಯಾಲ್ಯೂ ಇದೆ, ಅದನ್ನು ನಾನು ಉಳಿಸ್ಕೊಂಡಿದ್ದೀನಿ. ಬುರುಡೆ ಗ್ಯಾಂಗಿನ ಚಪ್ಪರ್ಗಳಿಗೆ, ಸಾರಿ ಟು ಯೂಸ್ ದಿಸ್ ವರ್ಡ್ಸ್, ನಾನು ಯಾರು ಅಂತ ಪ್ರೂವ್ ಮಾಡೋ ಅಗತ್ಯ ನನಗಿಲ್ಲ. ಯಾಕಂದರೆ ನಿಮ್ಮ ಲೆವೆಲು, ನಿಮ್ಮ ಎಜುಕೇಷನ್, ಅನ್ಎಜುಕೇಟೆಡ್ ಅಂತ ನಾನು ಇದು ಮಾಡಲ್ಲ. ಯಾಕಂದರೆ ಅನ್ಎಜುಕೇಟೆಡ್ ಇದ್ದವರು ಕಲ್ಚರ್ಡ್ ಇರ್ತಾರೆ. ಬಟ್ ನೀವು ಅನ್ಎಜುಕೇಟೆಡು ಅಲ್ಲ, ಅನ್ಎಜುಕೇಟೆಡ್ ಹೌದು, ನೀವು ಎಜುಕೇಟೆಡ್ ಅಲ್ಲ. ನೀವು ಬುರುಡೆ ಗ್ಯಾಂಗಿನವರು 1-2 ಮಂದಿಗೆ ಮಾತ್ರ ಎಜುಕೇಷನ್ ಇರೋದು. ಬಾಕಿಯೆಲ್ಲ 10ನೇ ಕ್ಲಾಸ್ಗಿಂತ ಕೆಳಗೆ ಕಲ್ತವರೆ, 7-7.5 ಕ್ಲಾಸು, 8ನೇ ಕ್ಲಾಸ್ ಕಲ್ತವರೆ. ಅದಾದರೂ ಬೇಜಾರಿಲ್ಲ. ಬಟ್ ಅನ್ಕಲ್ಚರ್ಡ್, ನೀವು ಕಲ್ಚರ್ ಇಲ್ಲದ ವ್ಯಕ್ತಿಗಳು ನೀವು ಬುರುಡೆ ಗ್ಯಾಂಗಿನವರು. ಅದಕ್ಕೋಸ್ಕರ ನಿಮ್ಮ ಲೆವೆಲಿಗಿಳಿದು ಮಾತಾಡಬೇಕಾಗುತ್ತೆ ನಿಮ್ಮ ಭಾಷೆಯಲ್ಲಿ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತ ನಾನು ಯಾರು ಮೆಸೇಜ್ ಬಂತು ನನಗೆ ವಾಟ್ಸಪ್ಪಲ್ಲಿ, ಯಾಕೆ ಸೈಲೆಂಟ್ ಆಗಿದ್ದೀರಂತ. ಮಾತಾಡಲ್ಲ ಅಂತ ಇದ್ದೆ, ಮತ್ತೆ ಕೆಣಕ್ತಾ ಇದ್ದಾರೆ, ಯಾಕೆ ಸೈಲೆಂಟ್ ಆಗಿದ್ದೀರಿ ಅಂತ. ಯಾಕೆಂದರೆ ನಾನು ಸೈಲೆಂಟ್ ಆಗೋದು ಯಾರಿಗೂ ಇಷ್ಟ ಇಲ್ಲ. ನಾನು ಸೈಲೆಂಟ್, ನನ್ನ ತಂಟೆಗೆ ಬಂದರೆ ನಾನು ಖಂಡಿತ ಬರ್ತೀನಿ. ನನ್ನನ್ನು ನನ್ನ ಪಾಡಿಗೆ ಇರಾಕಿ ಬಿಟ್ಟರೆ ನಿಮಗೆ ಒಳ್ಳೆಯದು. ಎಲ್ಲ ಸೈಲೆಂಟ್ ಆಗಿದ್ದಾರೆ. ಎಣ್ಣೆ ಬಾಂಡ್ ಅವನ ಅಡ್ರೆಸ್ ಇಲ್ಲ. ಆ ಕುಂದಾಪುರದ ಟೀಮ್ ದಿನೇಶ್ ಗಾಣಿಗ, ಪಕ್ಕಾ 420 ದಿನೇಶ್ ಗಾಣಿಗ ಮತ್ತು ಪ್ರಶಾಂತ್ ಪಿಯರ್ಸ್ದು ಅಡ್ರೆಸ್ ಇಲ್ಲ, ಇದ್ದಾರ ಗೊತ್ತಿಲ್ಲ. ಸೈಲೆಂಟ್ ಆಗಿದ್ದು, ಅವರಿಗೆ ಪೆಟ್ಟು ಬಿದ್ದಿದೆ ಬೇರೆ ರೀತಿಯಿಂದ. ವಿಜಯನಾರವಿಗೆ ಬೇಕಾದ ಪೆಟ್ಟು ಸಿಕ್ಕಿದೆ. ಅವ ಹರಿಣಾಕ್ಷ ಶೆಟ್ಟಿ ಎಲ್ಲಿದ್ದಾನೆ ಗೊತ್ತಿಲ್ಲ. ಇನ್ನೊಬ್ಬ ಇದ್ದಾನೆ, ಪತ್ತೀಸು ಗ್ಯಾಂಗಿನ ಒಂದು ಸದಸ್ಯ ಇದ್ದಾನೆ, ಅನೀಶ್. ಒಂದು 20,000ಕ್ಕಿಂತ ಹೆಚ್ಚು ದುಡ್ಡು ವಸೂಲು ಮಾಡ್ಕೊಂಡು ಹೋಗಿದ್ದಾನೆ. ಎಲ್ಲಿದ್ದಾನೆ ಗೊತ್ತಿಲ್ಲ. ಹಿಡಿತೀನಿ ಸದ್ಯಕ್ಕೆ. ದುಡ್ಡಿನ ಅವಶ್ಯಕತೆ ಬರುವಾಗ ಕೇಳ್ತೀನಿ. ಸದ್ಯಕ್ಕಿಲ್ಲ, ಸ್ವಲ್ಪ ಬಿಟ್ಬಿಟ್ಟಿದ್ದೀನಿ. ತುಂಬ ಆಟ ಆಡಿದ್ದಾನೆ ನನ್ನ ಜೊತೆ. ಒಂದು ಟೈಮ್ನಲ್ಲಿ ಅವನಿಗೆ ಊಟಕ್ಕೆ ದುಡ್ಡಿಲ್ಲದಿರುವಾಗ ಆತ್ಮಹತ್ಯೆ ಮಾಡೋ ಸಿಚುವೇಷನಲ್ಲಿ ಅವನಿಗೊಂದು ಜೀವನಕ್ಕೆ ಒಂದು ಸಣ್ಣ ಕೆಲಸ ಅದು ತೆಗೆಸಿಕೊಟ್ಟಿದ್ದು ನಾನು. ಅಲ್ಲಿ ನಿಂತಿಲ್ಲ ಅವ, ಬೇರೆಲ್ಲೋಗಿ ಬಾರಲ್ಲಿ ಕೆಲಸ ಮಾಡ್ತಾಯಿದ್ದಾನೆ. ಆದರೂ ಅವನಿಗೊಂದು ಜೀವನಕ್ಕೆ, ಅವನ ಹೆಂಡತಿ ಮಕ್ಕಳಿಗೆ ಒಂದು ಅನ್ನದ ದಾರಿ ಮಾಡಿಕೊಟ್ಟಿದ್ದು ನಾನು. ಅಹಂಕಾರದಿಂದ ಹೇಳ್ತಾ ಇಲ್ಲ, ಮಾಡಿದ ಕೆಲಸವನ್ನು ಹೇಳ್ತಾ ಇದ್ದೀನಿ. ಅದರ ಒಂದು ಕೃತಜ್ಞತೆ ಕೂಡ ಆ ಪಾಪಿಗಿಲ್ಲ. ಕೆಲವರು ಮುದುಕರು ಅವರು ಇವರೆಲ್ಲ ಬಂದರು ಹೋರಾಡಲಿಕ್ಕೆ, ಆಗಲಿಲ್ಲ. ನನ್ನ ಜೊತೆ ಸಾಧ್ಯವೂ ಇಲ್ಲ. ಅದು ನೆನ್ಪಿಟ್ಕೊಳ್ಳಿ. ನಾನು ಯಾರ ತಂಟೆಗೂ ಹೋಗಲ್ಲ. ನನ್ನ ತಂಟೆಗೆ ಬಂದರೆ ಸುಮ್ಮನೆ ಬಿಡೋಳು ನಾನಲ್ಲ, ನೆನ್ಪಿಡಿ. ಧನ್ಯವಾದಗಳು.